ಯೋ ಗೈಸ್, ನನ್ನ ವಾಯ್ಸ್ ಓವರ್ ಅಲ್ಲಿ ಕನ್ನಡ ಅಭಿಮಾನಿ ಚಾನೆಲ್ ನಲ್ಲೂ ವಿಡಿಯೋಸ್ ಅಪ್ಲೋಡ್ ಆಗ್ತಾ ಇದೆ. ಅದನ್ನ ನೀವು ನೋಡ್ಬೇಕು ಅಂದ್ರೆ ಏನು ಇಲ್ಲ, ಈ ವಿಡಿಯೋ ಕೆಳಗಡೆ ಟೈಟಲ್ ನಲ್ಲಿ ಕನ್ನಡ ಅಭಿಮಾನಿ ಅಂತ ಬ್ಲೂ ಕಲರ್ ಅಲ್ಲಿ ಇರ್ತಾ ಇದೆ ಅಲ್ವಾ, ಅದನ್ನ ಕ್ಲಿಕ್ ಮಾಡಿದ್ರೇನೆ ಸಾಕು, ನೀವು ಡೈರೆಕ್ಟ್ ಆಗಿ ನನ್ನ ವಿಡಿಯೋಸ್ ಅನ್ನ ನೋಡಬಹುದು. ಹಲೋ ಫ್ರೆಂಡ್ಸ್, ನಾವಿವತ್ತು 2004ರಲ್ಲಿ ಥಾಯ್ಲ್ಯಾಂಡ್ ನಲ್ಲಿ ರಿಲೀಸ್ ಆದಂತಹ ಶಟ್ಟರ್ ಅನ್ನುವಂತ ಹಾರರ್ ಮೂವಿನ ನೋಡೋದಕ್ಕೆ ಹೋಗ್ತಾ ಇದ್ವಿ. ಈ ಮೂವಿಯ ಪ್ರತಿಯೊಂದು ಸೀನ್ ನಲ್ಲೂ ಕೂಡ ಭಯಾನಕತೆ, ರೋಚಕತೆ ಜಾಸ್ತಿನೇ ಇದೆ. ಅಷ್ಟೇ ಅಲ್ಲದೆ ಈ ಮೂವಿ ಅನೇಕ ಭಾಷೆಗಳಲ್ಲೂ ಕೂಡ ರಿಲೀಸ್ ಆಗಿದೆ. ಮತ್ತಿನ್ಯಾಕ್ ತಡ, ಬನ್ನಿ ಹಾಗಿದ್ರೆ ಕತೆ ಒಳಗಡೆ ಹೋಗೋಣ. ಈ ಮೂವಿಯ ಓಪನಿಂಗ್ ಸೀನ್ ನಲ್ಲಿ ಒಂದು ಫ್ರೆಂಡ್ಶಿಪ್ ಗ್ರೂಪ್ ಪಾರ್ಟಿ ಮಾಡ್ತಾ ಇರೋದನ್ನ ನೋಡ್ತೀವಿ. ಇದ್ರ ನಡುವೆನೆ ಒಂದು ಹುಡುಗ ಇದಾನಲ್ಲ, ಇವನೇ ನಮ್ಮ ಈ ಕಥೆಯ ಹೀರೋ ಟೋನ್. ಮತ್ತೆ ಅವನ ಪಕ್ಕ ಇರೋಳು ಜುನ್ ಅಂತ. ನಮ್ ಹೀರೋ ಟ್ಯೂನ್ ಒಬ್ಬ ಫೋಟೋಗ್ರಾಫರ್ ಆಗಿರ್ತಾರೆ. ಅವನ್ಗೆ ಜೂನಿಯರ್ ಆಗಿ ಜುನ್ ಇರ್ತಾಳೆ. ಅಷ್ಟೇ ಅಲ್ಲದೆ ಇವರಿಬ್ರು ಮಧ್ಯೆ ರಿಲೇಶನ್ಶಿಪ್ ಕೂಡ ಇರುತ್ತೆ. ರಾತ್ರಿ ನಮ್ಮ ಹೀರೋ ಹೀರೋಯಿನ್ ಇಬ್ರು ಕೂಡ ಪಾರ್ಟಿನ ಮುಗಿಸ್ಕೊಂಡು ಕಾರ್ ಡ್ರೈವ್ ಮಾಡ್ತಾ ಮಾತಾಡ್ಕೊಂಡು ಬರ್ತಾ ಇರ್ತಾರೆ. ಜೂನ್ ಕಾರ್ ಡ್ರೈವ್ ಮಾಡ್ಬೇಕಾದ್ರೆ ಸಡನ್ ಆಗಿ ಒಂದ್ ಹುಡುಗಿ ಅಡ್ಡ ಬಂದ್ಬಿಡ್ತಾಳೆ. ನಮ್ ಹೀರೋಯಿನ್ಗೂ ಕೂಡ ಕಂಟ್ರೋಲ್ಗೆ ಕಾರ್ ಸಿಗದೆ ಆ ಹುಡುಗಿಗೆ ಗುದ್ದು ಬಿಡ್ತಾಳೆ. ಆ ಆಕ್ಸಿಡೆಂಟ್ ಇಂದ ಭಯ ಆದಂತಹ ನಮ್ ಹೀರೋಯಿನ್ ಅವಳಿಗೆ ಏನಾಗಿದೆ ಅಂತ ನೋಡೋದಕ್ಕೆ ಇಳಿದು ಹೋಗ್ತಾ ಇರ್ತಾಳೆ. ಅಷ್ಟರಲ್ಲಿ ಹೆದರ್ಕೊಂಡಂತ ನಮ್ ಹೀರೋ ಹೇಳ್ತಾಳೆ, ಬೇಡ ಬೇಡ, ನಾವ್ ಇವಾಗ ಹೋಗೋದ್ ಬೇಡ, ಏನಾದ್ರೂ ಪೊಲೀಸ್ ಕೇಸ್ ಆದ್ರೆ ಕಷ್ಟ ಅಂತ ಹೇಳಿ ಡ್ರೈವ್ ಮಾಡ್ಕೊಂಡು ಮನೆಗೆ ಕರ್ಕೊಂಡ್ ಬಂದ್ಬಿಡ್ತಾರೆ. ನೆಕ್ಸ್ಟ್ ಡೇ ನಮ್ಮ ಹೀರೋಯಿನ್ ಕಾಲೇಜ್ ನಲ್ಲಿ ಒಂದು ಗ್ರಾಜುಯೇಷನ್ ಡೇ ಇರುತ್ತೆ. ಅಲ್ಲಿಗೆ ನಮ್ ಹೀರೋನೇ ಹೋಗಿ ಫೋಟೋಗಳನ್ನ ತೆಗಿತಾ ಇರ್ತಾನೆ. ಹೀಗೆ ಎಲ್ಲಾ ಫೋಟೋಗಳನ್ನು ತೆಗೆದು ಹೀರೋ ಹೀರೋಯಿನ್ ಇಬ್ರು ಕೂಡ ಗ್ರಾಜುಯೇಷನ್ ಡೇ ಮುಗಿಸ್ಕೊಂಡು ಮನೆಗೆ ಬರ್ತಾರೆ. ಆವಾಗ್ಲೂ ಕೂಡ ನಮ್ ಹೀರೋಯಿನ್ ತುಂಬಾನೇ ಸಪ್ಪಗಿದ್ದಾರೆ. ಯಾಕಪ್ಪ ಅಂದ್ರೆ ನಿನ್ನೆ ಆಕ್ಸಿಡೆಂಟ್ ಮಾಡಿದ್ರಲ್ಲ, ಅದೇ ವಿಷಯಕ್ಕೆ ನಮ್ ಹೀರೋನು ಸ್ವಲ್ಪ ಸಮಾಧಾನ ಮಾಡಿ ಆಮೇಲೆ ಅವನು ಫೋಟೋಸ್ ತೆಗ್ದಿದ್ನಲ್ಲ ನಿನ್ನೆ ಗ್ರಾಜುಯೇಷನ್ ಡೇ ನಲ್ಲಿ, ಆ ಫೋಟೋಸ್ ಗಳ ರಿಯಲ್ ಪಿಕ್ಚರ್ ನ ಇಸ್ಕೊ ಬರಕ್ಕೆ ಅಂತ ಅವನು ಕೊಟ್ಟಿರ್ತಾನೆ ಒಂದ್ ಅಂಗಡಿನಲ್ಲಿ. ಅಲ್ಲಿಗೆ ಹೋಗ್ತಾನೆ. ಅಲ್ಲಿ ಹೋಗಿ ಫೋಟೋಸ್ ಎಲ್ಲ ರೆಡಿ ಆಗಿದ್ಯಾ ಅಂತ ಕೇಳ್ಬೇಕಾದ್ರೆ ಅವನು ಕೂಡ ಹಾ ರೆಡಿ ಆಗಿದೆ ಅಂತ ಹೇಳಿ ಅವನ್ಗೆ ಆ ಫೋಟೋಸ್ ಗಳನ್ನ ಕೊಡ್ತಾನೆ. ಅಲ್ಲಿ ನೋಡಿದ್ರೆ ಏನೋ ಹೊಗೆ ತರ ಆ ಕಡೆಯಿಂದ ಈ ಕಡೆ ಪಾಸ್ ಆಗೋ ತರ, ಈ ಕಡೆಯಿಂದ ಆ ಕಡೆ ಪಾಸ್ ಆಗೋ ತರ ಇರುತ್ತೆ. ಅದನ್ನ ನೋಡಿದಂತಹ ನಮ್ಮ ಹೀರೋ, ಏನ್ ನಿನ್ ಮಷಿನ್ ಹಾಳಾಗಿದೆ ಅನ್ಸುತ್ತೆ, ನೋಡು ನೋಡು ಒಂದ್ ಫೋಟೋನು ನೆಟ್ಟಗ್ ಬಂದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಆ ಫೋಟೋ ಓನರ್ ಹೇಳ್ತಾರೆ, ನನ್ ಮಷಿನ್ಗೆ ಏನು ಆಗಿಲ್ಲ, ನಿನ್ ಕ್ಯಾಮ್ರಾನೇ ಸರಿ ಇಲ್ಲ ಅನ್ಸುತ್ತೆ, ನೋಡು ನೀನ್ ಕೊಟ್ಟಿರೋ ಎಲ್ಲಾ ಫೋಟೋಗಳು ಹೀಗೆ ಇದೆ ಅಂತ ತೋರಿಸ್ತಾರೆ. ಇನ್ನು ಈ ಕಡೆ ನಮ್ ಹೀರೋಯಿನ್ ಹೀರೋನ ನೋಡೋದಕ್ಕಂತ ತುಂಬಾನೇ ಖುಷಿಯಿಂದ ಹೀರೋನ ಫೋಟೋಗ್ರಫಿ ರೂಮ್ ಹತ್ರ ಬರ್ತಾಳೆ. ಅಲ್ಲಿ ನೋಡಿದ್ರೆ ಒಳಗಡೆಯಿಂದ ಯಾರೋ ಲಾಕ್ ಮಾಡೋ ತರ ಓಪನ್ ಮಾಡೋ ತರ ಸೌಂಡ್ ಕೇಳಿಸ್ತಾ ಇರುತ್ತೆ. ನಮ್ ಹೀರೋಯಿನ್ ಕೂಡ ಏನಾಗ್ತಿದೆ ಅಂತ ನೋಡೋದಕ್ಕೆ ಒಳಗಡೆ ಹೋದ್ರೆ ಅಲ್ಲೊಂದು ವಾಶ್ ಬೇಸಿನ್ ಅಲ್ಲಿ ನೀರು ತನ್ನಷ್ಟಕ್ಕೆ ತಾನೇ ಸೋರ್ತಾ ಇರುತ್ತೆ. ನಮ್ ಹೀರೋಯಿನ್ ಕೂಡ ಹೋಗಿ ಆಫ್ ಮಾಡೋದಕ್ಕೆ ಅಂತ ನೋಡಿದ್ರೆ ಅಲ್ಲಿ ಒಂದು ದೆವ್ವ ಮೇಲ್ಗಡೆ ಬರ್ತಾ ಇರುತ್ತೆ. ಹಾಗೆ ಆ ದೆವ್ವ ಹೊರಗಡೆ ಬಂದು ನಮ್ ಹೀರೋಯಿನ್ ನ ಹಿಡ್ಕೊಳ್ಳುತ್ತೆ. ಆದ್ರೆ ಕಣ್ಬಿಟ್ಟು ನೋಡಿದ್ರೆ ಅದು ಕನ್ಸು. ಆಮೇಲೆ ಅದ್ರ ನೆಕ್ಸ್ಟ್ ಡೇ ನಮ್ ಹೀರೋ ಹೀರೋಯಿನ್ ಇಬ್ರು ಕೂಡ ಗ್ರಾಜುಯೇಷನ್ ಡೇ ದಿನ ತೆಗೆದಂತಹ ಫೋಟೋಗಳನ್ನ ನೋಡ್ತಾ ಇರ್ತಾರೆ. ಅಲ್ಲಿ ಒಂದು ಫೋಟೋದಲ್ಲಿ ಮಾತ್ರ ನಮ್ ಹೀರೋಯಿನ್ ಪಕ್ಕನೆ ದೆವ್ವ ಇರೋ ತರ ಕಾಣಿಸುತ್ತೆ. ಆವಾಗ ನಮ್ ಹೀರೋಯಿನ್ ಥಿಂಕ್ ಮಾಡ್ತಾರೆ, ನಾವ್ ಅವತ್ತು ಆಕ್ಸಿಡೆಂಟ್ ಮಾಡಿದ್ವಲ್ಲ, ಅದೇ ಹುಡುಗಿ ನಮ್ಗೆ ದೆವ್ವ ಆಗಿ ಬಂದು ಕಾಟ ಕೊಡ್ತಿರ್ಬೋದು ಅಂತ ಅನ್ಕೋತಾಳೆ. ಆದ್ರೆ ನಮ್ ಹೀರೋ ಮಾತ್ರ ಈ ವಿಷಯನ ನಂಬೋದೇ ಇಲ್ಲ. ಹಾಗೇನೆ ಆ ಆತ್ಮಕ್ಕೆ ಸಮಾಧಾನ ಮಾಡ್ಬೇಕು ಅಂತ ಅನ್ಕೊಂಡು ಸಮಾಧಾನ ಮಾಡಿ ಮತ್ತೆ ವಾಪಸ್ ಬರ್ತಾ ಇರ್ತಾರೆ. ಮತ್ತೆ ವಾಪಸ್ ಬರ್ಬೇಕಾದ್ರೆ ಆ ಆಕ್ಸಿಡೆಂಟ್ ಮಾಡಿದ್ರಲ್ಲ ಅದೇ ಜಾಗಕ್ಕೆ ಮತ್ತೆ ಬರ್ತಾರೆ. ಅಲ್ಲಿ ಒಬ್ರು ಟ್ರಾಫಿಕ್ ಪೊಲೀಸ್ ಆ ರೋಡ್ ನೆಲ್ಲ ಕ್ಲೀನ್ ಮಾಡಿಸ್ತಾ ಇರ್ತಾರೆ. ಅದಕ್ಕೆ ನಮ್ ಹೀರೋ ಹೀರೋಯಿನ್ ಇಬ್ರು ಕೂಡ ಏನು ಗೊತ್ತಿಲ್ಲದೆ ಇರೋ ತರ ಹೋಗಿ ಏನಕ್ಕೆ ಈ ತರ ಮಾಡಿಸ್ತಾ ಇದ್ದೀರಾ ಅಂತ ಕೇಳ್ತಾಳೆ. ಅದಕ್ಕೆ ಪೊಲೀಸ್ ಹೇಳ್ತಾರೆ, ಯಾವನೋ ಒಬ್ಬ ಚೆನ್ನಾಗಿ ಕುಡ್ದು ಬಂದು ಗುದ್ಬಿಟ್ಟು ಹೊರಟೋಗ್ಬಿಟ್ಟಿದ್ದಾನೆ ಅಂತ ಹೇಳ್ತಾನೆ. ಅದಕ್ಕೆ ನಮ್ ಹೀರೋಯಿನ್ ಹೇಳ್ತಾರೆ, ಮೊನ್ನೆ ಒಂದ್ ಹುಡುಗಿ ಆಕ್ಸಿಡೆಂಟ್ ಕೂಡ ಇಲ್ಲೇ ಆಯ್ತಂತಲ್ಲ ಅಂತ ಕೇಳ್ತಾರೆ. ಅದಕ್ಕೆ ಆ ಪೊಲೀಸ್, ಆ ತರ ಏನು ಆಗಿಲ್ವಲ್ಲಮ್ಮ, ನಡೆದಿರೋದು ಇದೊಂದೇ ಆಕ್ಸಿಡೆಂಟ್, ಅದ್ರಲ್ಲೂ ಕೂಡ ಯಾರು ಪ್ರಾಣ ಕಳ್ಕೊಂಡಿಲ್ಲ ಅಂತ ಹೇಳ್ತಾನೆ. ಇದರಿಂದ ಶಾಕ್ ಆದಂತಹ ನಮ್ಮ ಹೀರೋಯಿನ್ ಹತ್ರದಲ್ಲೇ ಇರುವಂತಹ ಎಲ್ಲಾ ಹಾಸ್ಪಿಟಲ್, ಪೊಲೀಸ್ ಸ್ಟೇಷನ್ಸ್ ಎಲ್ಲದ್ರಲ್ಲೂ ಕಾಲ್ ಮಾಡಿ ವಿಚಾರಿಸ್ಕೊತಾಳೆ, ಈ ತರ ಹುಡುಗಿದ್ ಏನಾದ್ರೂ ಕೇಸ್ ಆಗಿದ್ಯಾ ಅಂತ. ಆದ್ರೆ ಎಲ್ಲೂ ಕೂಡ ಕೇಸ್ ರಿಜಿಸ್ಟರ್ ಆಗಿರೋದಿಲ್ಲ. ಇದರಿಂದ ಹೆದರ್ಕೊಂಡಿರ್ತಾಳೆ ಹೀರೋಯಿನ್ ತುಂಬಾನೇ. ಅವಾಗ ನಮ್ ಹೀರೋ ಅವಳಿಗೆ ಸಮಾಧಾನ ಮಾಡ್ತಾನೆ, ನಾವ್ ಅವತ್ತು ಕುಡ್ದ್ಬಿಟ್ಟು ಬಂದಿದ್ವಲ್ಲ, ಅದ್ರಿಂದನೇ ನಮ್ಗೆ ಇಲ್ಯೂಷನ್ ತರ ಆಗಿರ್ಬೇಕು, ಬಿಡು, ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತೀಯಾ, ಜಾಸ್ತಿ ಬೇಜಾರ್ ಮಾಡ್ಕೋಬೇಡ ಅಂತ ಹೇಳ್ತಾನೆ. ಹಾಗೇನೆ ನಮ್ ಹೀರೋ ಅವತ್ತು ತೆಗೆದಂತಹ ಫೋಟೋಸ್ ಗಳನ್ನ ಡೆವಲಪ್ ಮಾಡ್ತಿರ್ಬೇಕಾದ್ರೆ ಒಂದು ಫೋಟೋದಲ್ಲಿ ಮಾತ್ರ ನಮ್ ಹೀರೋಯಿನ್ ಪಕ್ಕನೆ ಒಂದು ದೆವ್ವ ಇರೋದು ಅವನ್ಗೆ ಕಾಣಿಸುತ್ತೆ. ಅದನ್ನ ನೋಡಿ ಭಯಗೊಂಡಂತಹ ನಮ್ಮ ಹೀರೋ ಅದನ್ನ ತಗೊಂಡು ಹೋಗಿ ಮೊದ್ಲೇ ಡೆವಲಪ್ ಮಾಡಿರ್ತಾರಲ್ಲ ಒಬ್ರು ಫೋಟೋಗ್ರಾಫರ್, ಅವ್ರ ಹತ್ರ ತಗೊಂಡು ಹೋಗಿ,
ನೋಡು ಈ ಫೋಟೋದಲ್ಲಿರೋದು ದೆವ್ವನ ಅಂತ ಕೇಳ್ತಾನೆ. ಅದಕ್ಕೆ ಆ ವ್ಯಕ್ತಿ ಕೆಲವೊಂದು ಫೋಟೋಗಳನ್ನ ತೋರಿಸ್ತಾ ಈ ತರ ಆಗೋದೆಲ್ಲ ಕಾಮನ್, ಕೆಲವೊಂದ್ಸಲ ಫೋಟೋದಲ್ಲಿ ದೆವ್ವಗಳು ಕ್ಯಾಪ್ಚರ್ ಆಗುತ್ತೆ, ಇದನ್ನೆಲ್ಲ ತಲೆ ಕೆಡಿಸ್ಕೊಳ್ದೆ ಮುಂದೆ ಹೋಗ್ಬೇಕು ಅಂತ ಹೇಳ್ತಾನೆ. ಸರಿ ಅಂತ ಮನೆಗ್ ಬಂದ ಹೀರೋ ಮತ್ತೆ ಫೋಟೋಸ್ ಗಳನ್ನ ಡೆವಲಪ್ ಮಾಡ್ತಾ ಕೂತ್ಕೋತಾನೆ. ಆಗ ಪಕ್ಕದಲ್ಲೇ ಹೀರೋಯಿನ್ ಕೂತಿರ್ತಾಳೆ. ಆಗ ನಮ್ ಹೀರೋ ಫೋನ್ಗೆ ಒಂದು ಕಾಲ್ ಬರುತ್ತೆ. ಯಾರು ಅಂತ ತೆಗೆದು ನೋಡ್ಬೇಕಾದ್ರೆ ಅದು ನಮ್ ಹೀರೋಯಿನ್ ಆಗಿರ್ತಾಳೆ. ಇದರಿಂದ ನಮ್ ಹೀರೋ ತುಂಬಾನೇ ಶಾಕ್ ಆಗಿ ಒಳಗಡೆ ಬಂದು ನೋಡಿದ್ರೆ ಅಲ್ಲಿದ್ದಂತಹ ಹೀರೋಯಿನ್ನೇ ಕಾಣ್ತಿಲ್ಲ. ಇದರಿಂದ ನಮ್ ಹೀರೋ ತುಂಬಾನೇ ಹೆದರ್ಕೊಳ್ತಾರೆ. ಇನ್ನು ನೆಕ್ಸ್ಟ್ ಡೇ ನಮ್ ಹೀರೋ ಮತ್ತೆ ಹೀರೋಯಿನ್ ಇಬ್ರು ಕೂಡ ಒಂದು ಆಥರ್ ಹತ್ರ ಹೋಗ್ತಾ ಇರ್ತಾರೆ. ಆಗ ನಮ್ ಹೀರೋಯಿನ್ ಹತ್ರ ಹೇಳ್ತಾನೆ, ನಂಗೆ ತುಂಬಾನೇ ನೆಕ್ ಪೇನ್ ಆಗ್ತಾ ಇದೆ, ಅವತ್ತು ಆಕ್ಸಿಡೆಂಟ್ ಆದಕ್ಕಿಂತ ಅಂತ ಹೇಳ್ತಾನೆ. ಅದಕ್ಕೆ ಹೀರೋಯಿನ್ ಸರಿ ನಮ್ ಕೆಲ್ಸನ ಮುಗಿಸ್ಕೊಂಡು ಆಮೇಲೆ ಹಾಸ್ಪಿಟಲ್ ಹೋಗೋಣ ಅಂತ ಹೇಳ್ತಾಳೆ. ಆ ಆಥರ್ ಹತ್ರ ಬಂದು ನಡೆದಂತಹ ಎಲ್ಲಾ ವಿಷಯನೂ ಹೇಳಿ ಫೋಟೋನ ತೋರಿಸ್ಬೇಕಾದ್ರೆ ನಾವ್ ಈ ತರ ಪೇಪರ್ ಅಲ್ಲಿ ಜನಗಳನ್ನ ಅಟ್ರಾಕ್ಟ್ ಮಾಡೋದಕ್ಕೋಸ್ಕರ ಫೇಕ್ ಫೋಟೋಸ್ ಹಾಕ್ತಿರ್ತೀವಿ ಅಂತ ಹೇಳ್ತಾನೆ. ಅದಕ್ಕೆ ನಮ್ ಹೀರೋಯಿನ್ ಹೌದಾ ಇದೆಲ್ಲ ಫೇಕಾ ಅಂತ ಹೇಳ್ತಾಳೆ. ಅದಕ್ಕೆ ಆ ವ್ಯಕ್ತಿ ಇರಮ್ಮ ನಾನು ಇನ್ನ ಮುಗ್ಸೇ ಇಲ್ಲ ಅಂತ ಹೇಳಿ ಕೆಲವೊಂದಷ್ಟು ಫೋಟೋಸ್ ಗಳನ್ನ ತೆಗೆದು ತೋರಿಸ್ತಾರೆ. ತೋರಿಸಿ ಇದೆಲ್ಲ ರಿಯಲ್ ಫೋಟೋಸ್, ಪೋಲಾರ್ ಲೈಟ್ ಅನ್ನೋ ಒಂದು ಕ್ಯಾಮ್ರಾದಲ್ಲಿ ಇದೆಲ್ಲ ಕ್ಯಾಪ್ಚರ್ ಆಗುತ್ತೆ, ದೆವ್ವಗಳೆಲ್ಲ ಕ್ಯಾಪ್ಚರ್ ಆಗುತ್ತೆ ಅಂತ ಹೇಳಿ ಆ ಫೋಟೋಸ್ ಗಳನ್ನ ನೋಡೋದಕ್ಕಂತ ಕೊಡ್ತಾನೆ. ಹಾಗೇನೆ ನೆಕ್ಸ್ಟ್ ನಮ್ ಹೀರೋಯಿನ್ ಇಬ್ರು ಹಾಸ್ಪಿಟಲ್ ಗೆ ಬರ್ತಾರೆ. ಯಾಕಂದ್ರೆ ಅವ್ನಿಗೆ ಕತ್ನೋ ಇರುತ್ತಲ್ಲ ಅದನ್ನ ತೋರ್ಸೋಕೋಸ್ಕರ. ಅಲ್ಲಿ ಬಂದು weight ಚೆಕ್ ಮಾಡಿದ್ರೆ ಅವನ್ weight ಗಿಂತ ಡಬಲ್ ಟ್ರಿಬಲ್ weight ಎಲ್ಲ ತೋರಿಸ್ತಾ ಇದೆ ಅಲ್ಲಿ. ಅದಕ್ಕೆ ನಮ್ ಹೀರೋನು ಕೂಡ ಎಲ್ಲೋ ಈ ಮಷಿನ್ ಕೆಟ್ಟೋಗಿರ್ಬೇಕು ಅಂತ ಅನ್ಕೊಂಡು ಹೋಗ್ತಾರೆ ಮುಂದೆ. ನೆಕ್ಸ್ಟ್ ಸ್ಕ್ಯಾನಿಂಗ್ ಎಲ್ಲ ಮಾಡಿದಂತಹ ಡಾಕ್ಟರ್ ಹೇಳ್ತಾರೆ, ನೋಡಪ್ಪ ನಿನ್ ಕತ್ಗೆ ಏನು ಕೂಡ ಆಗಿಲ್ಲ, ನೀನೇ ಏನಾದ್ರೂ ಕಲ್ಪನೆ ಮಾಡ್ಕೊಬಿಟ್ಟಿದ್ಯಾ, ಏನು ಆಗಿಲ್ಲ ಹೋಗು ಅಂತ ಹೇಳಿ ಅವಳನ್ನ ಡಾಕ್ಟರ್ಸ್ ಕಳಿಸ್ತಾರೆ. ಇನ್ನು ನೆಕ್ಸ್ಟ್ ಸೀನ್ ನಲ್ಲಿ ಈಗ ತಾನೇ ಮದ್ವೆ ಆದಂತಹ ಹೊಸ ದಂಪತಿಗಳಿಗೆ ಫೋಟೋ ತೆಗಿಯಕಂತ ಹೋಗಿರ್ತಾನೆ. ಈ ಸಡನ್ ಆಗಿ ಲೈಟ್ ಎಲ್ಲ ಆಫ್ ಆಗ್ಬಿಡುತ್ತೆ. ನಮ್ ಹೀರೋ ಕೂಡ ಆನ್ ಮಾಡೋದಕ್ಕಂತ ಹೋಗಿ ಆನ್ ಮಾಡಿ ಹಿಂದೆ ತಿರುಗಿ ನೋಡಿದ್ರೆ ಸಡನ್ ಆಗಿ ಅವತ್ತು ಆಕ್ಸಿಡೆಂಟ್ ಮಾಡಿದ್ರಲ್ಲ ಆ ದೆವ್ವ ಅವನ ಕಣ್ ಮುಂದೆ ಬಂದ್ಬಿಡುತ್ತೆ. ಅಲ್ಲಿ ಪೂರ್ತಿ ಲೈಟ್ ನ ಆನ್ ಮಾಡಿ ನೋಡಿದ್ರೆ ಯಾರು ಕೂಡ ಇರೋದಿಲ್ಲ, ಮದ್ವೆ ಹುಡುಗಿ ಕೂಡ ಇರೋದಿಲ್ಲ. ಇದರಿಂದ ನಮ್ ಹೀರೋಗಂತೂ ತುಂಬಾನೇ ಶಾಕ್ ಆಗ್ಬಿಡುತ್ತೆ. ಇನ್ನು ನೆಕ್ಸ್ಟ್ ಡೇ ನೈಟ್ ನಮ್ ಹೀರೋ ಫ್ರೆಂಡ್ ಒಬ್ರು ಇವ್ರ ಮನೆಗೆ ಬಂದ್ಬಿಟ್ಟಿದ್ದಾರೆ. ಒಂದು ನಾನ್ ಸಾಯ್ತಿದ್ದೀನಿ ಪ್ಲೀಸ್ ಆ ಫೋಟೋ ಕೊಟ್ಬಿಡು ಅಂತ ಹೇಳ್ತಿರ್ತಾರೆ. ಅದಕ್ಕೆ ನಮ್ ಹೀರೋ ಕೂಡ ಏನ್ ನಿಂಗ್ ತಲೆ ಕೆಟ್ಟಿದ್ಯಾ, ಇರು ನಿನ್ ಹೆಂಡತಿಗೆ ಫೋನ್ ಮಾಡಿ ಹೇಳ್ತೀನಿ ಅಂತ ಹೇಳಿ ಫೋನ್ ಮಾಡೋದಕ್ಕೆ ಅಂತ ಫೋನ್ ತಗೋತಾನೆ. ನಮ್ ಹೀರೋ ಫ್ರೆಂಡ್ ಹಾಗೆ ಹಿಂದೆ ನೋಡಿ ಅಲ್ಲಿ ಯಾರನ್ನೋ ನೋಡಿ ಎದ್ರುಕೊಂಡು ಹಾಗೇನೆ ಪರಾರಿ ಆಗ್ಬಿಡ್ತಾನೆ. ಆಗ ನಮ್ ಹೀರೋ ಇವ್ನ್ ಯಾವ್ದು ಫೋಟೋ ಕೇಳಿದ್ನಲ್ಲ ಅಂತ ಹೇಳಿ ಹೋಗಿ ಅಲ್ಲಿ ಒಂದು ಹಳೆ ಶೆಲ್ಫ್ ಇರುತ್ತೆ, ಅಲ್ಲಿ ಹೋಗಿ ಫೋಟೋನ ಹುಡುಕ್ತಾ ಇರ್ತಾನೆ. ಅಷ್ಟ್ರಲ್ಲಿ ನಮ್ ಹೀರೋಯಿನ್ ಬಂದು ಏನ್ ಮಾಡ್ತಿದ್ಯಾ ಅಂತ ಕೇಳ್ತಾಳೆ. ಅದಕ್ಕೆ ನಮ್ ಹೀರೋ ಅದೆಲ್ಲ ಧೂಳಾಗಿತ್ತಲ್ಲ ಅದಕ್ಕೆ ಕ್ಲೀನ್ ಮಾಡ್ತಿದ್ದೆ ಅಂತ ಹೇಳ್ತಾರೆ. ಮತ್ತೆ ಆ ಫೋಟೋಸ್ ಗಳನ್ನ ನೋಡ್ಬೇಕಾದ್ರೆ ನಮ್ ಹೀರೋಯಿನ್ ಒಂದ್ ವಿಷಯನ ನೋಟಿಸ್ ಮಾಡ್ತಾರೆ. ಅದೇನಪ್ಪಾ ಅಂದ್ರೆ ಇವ್ರ ಕಾಲೇಜ್ ಬಿಲ್ಡಿಂಗ್ ನ ಲ್ಯಾಬ್ ಹತ್ರ ಮತ್ತೆ ಆ ಹೊಗೆ ಇರೋದನ್ನ ಅಬ್ಸರ್ವ್ ಮಾಡಿ ನಮ್ ಹೀರೋಯಿನ್ ಕೂಡ ಅದ್ರ ನಾಳೆ ಪೋಲಾರ್ ಲೈಟ್ ಕ್ಯಾಮ್ರಾನ ತಗೊಂಡ್ ಹೋಗಿ ನೋಡ್ತಾಳೆ. ಅಲ್ಲಿ ಫೋಟೋ ತೆಗಿತಾ ಇರ್ಬೇಕಾದ್ರೆ ಒಂದ್ ಫೋಟೋ ಲಾಸ್ಟ್ ಅಲ್ಲಿ ಕೆಳಗಡೆ ಬಿತ್ತೋಗುತ್ತೆ. ಅದನ್ನ ಎತ್ಕೊಂಡು ನೋಡ್ಬೇಕಾದ್ರೇನೆ ಅಲ್ಲೊಂದು ದೆವ್ವದ ಫೋಟೋ ಬಂದಿದೆ. ಅದನ್ನ ನೋಡಿ ಹೆದರ್ಕೊಂಡು ಓಡೋಗ್ತಾ ಇರ್ಬೇಕಾದ್ರೆ ಅಲ್ಲೇ ಇದ್ದಂತಹ ಒಂದು ಫೋಟೋ ಕೆಳಗಡೆ ಬಿತ್ತೋಗುತ್ತೆ. ಅದನ್ನ ಎತ್ಕೊಂಡು ನೋಡ್ಬೇಕಾದ್ರೆ ನಮ್ ಹೀರೋಯಿನ್ಗೂ ಗೊತ್ತಾಗುತ್ತೆ ಅವತ್ತು ಆಕ್ಸಿಡೆಂಟ್ ಆಗಿತ್ತಲ್ಲ ಅದೇ ಹುಡುಗಿ ಫೋಟೋ ಇದು ಅಂತ. ಈ ಸೀನ್ ಎಲ್ಲಿಗೆ ಕಟ್ ಆಗಿ ಈ ಕಡೆ ನಮ್ಮ ಹೀರೋ ಇದನ್ನಲ್ಲ ಅವತ್ತು ಬಂದಿದ್ನಲ್ಲ ಅದೇ ಫ್ರೆಂಡ್ ನ ಮೀಟ್ ಮಾಡೋದಕ್ಕೆ ಅಂತ ಅವ್ನ ಮನೆಗೆ ಹೋಗ್ತಾನೆ. ಅವ್ನ ಮನೆಗೆ ಹೋಗಿ ನೋಡಿದ್ರೆ ಅಲ್ಲಿದ್ದಂತಹ ವಸ್ತುಗಳೆಲ್ಲ ಚಲ್ಲಾಪಿಲ್ಲಿಯಾಗಿ ಬಿತ್ತಿರುತ್ತೆ. ಹಾಗೇನೆ ಅವನು ಮುಂದೆ ನಡ್ಕೊಂಡು ಹೋಗಿ ನೋಡ್ಬೇಕಾದ್ರೆ ಅವನ ಕಣ್ ಮುಂದೆನೆ ಅವನ ಫ್ರೆಂಡ್ ಮನೆ ಮೇಲಿಂದ ಹಾರಿ ಸತ್ತೋಗ್ಬಿಡ್ತಾನೆ. ಅದೇ ಟೈಮ್ಗೆ ಅಲ್ಲಿಗೆ ಅವನ ಫ್ರೆಂಡ್ ನ ಹೆಂಡತಿ ಬರ್ತಾಳೆ. ಬಂದು ಏನಾಯ್ತು ನನ್ ಗಂಡಂಗೆ ಎಲ್ಲಿ ಅವನು ಅಂತ ಕೇಳ್ತಾಳೆ. ಅದಕ್ಕೆ ನಮ್ ಹೀರೋ ನಡೆದ ಎಲ್ಲಾ ಘಟನೆನ ಹೇಳ್ತಾನೆ. ಅದಕ್ಕೆ ಫ್ರೆಂಡ್ ನ ಹೆಂಡತಿ ಹೇಳ್ತಾರೆ, ನಿಮ್ಮಿಂದಾನೇ ಹೀಗೆಲ್ಲ ಆಗ್ತಾ ಇರೋದು, ನೀವೇ ನಿಮ್ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಏನೋ ಕೆಟ್ಟ ಕೆಲಸ ಮಾಡಿದೀರಾ ಅನ್ಸುತ್ತೆ, ಆಲ್ರೆಡಿ ಇಬ್ರು ಫ್ರೆಂಡ್ಸ್ ಹೀಗೇನೆ ಸತ್ತೋಗಿದ್ದಾರೆ ಅಂತ ಹೇಳ್ತಾಳೆ. ಅದನ್ನ ಕೇಳಿದಂತಹ ನಮ್ ಹೀರೋಗೆ ತುಂಬಾನೇ ಶಾಕ್ ಆಗುತ್ತೆ. ಈ ಕಡೆ ನಮ್ ಹೀರೋಯಿನ್ ಅವಳ ಕಾಲೇಜ್ ಆಲ್ಬಮ್ ನಲ್ಲಿ ಕೆಲವೊಂದಷ್ಟು ವಿಷಯಗಳನ್ನ ಗಮನಿಸ್ತಾಳೆ. ಹಾಗೇನೆ ಅವಳಿಗೆ ಕೆಲವೊಂದಷ್ಟು ಫೋಟೋಸ್ ಗಳು ಕೂಡ ಸಿಗುತ್ತೆ. ಅದರಿಂದ ಅವಳಿಗೆ ಗೊತ್ತಾಗುತ್ತೆ ಅದ್ರಲ್ಲಿ ನಮ್ ಹೀರೋ ಮತ್ತೆ ಆ ಹುಡುಗಿ ಇಬ್ರು ಕೂಡ ಜೊತೆನಲ್ಲಿ ಇರ್ತಾರೆ. ಇಲ್ಲಿಗೆ ಸೀನ್ ಕಟ್ ಆಗಿ ನೆಕ್ಸ್ಟ್ ಸೀನ್ ನಲ್ಲಿ ಹೀರೋ ಮತ್ತೆ ಹೀರೋಯಿನ್ ಇಬ್ರು ಕೂಡ ಕಾರಲ್ಲಿ ಕೂತಿರ್ತಾರೆ. ಹೊರಗಡೆ ನೋಡಿದ್ರೆ ಜೋರಾಗಿ ಮಳೆ ಬರ್ತಾ ಇದೆ. ಅವಾಗ ನಮ್ ಹೀರೋ ಮೈಂಡ್ ಅಲ್ಲಿ ಕೂಡ ನೆಕ್ಸ್ಟ್ ಟಾರ್ಗೆಟ್ ನಾನಿನ ಅಂತ ಜೋರಾದ ವಿಷಯ ಓಡ್ತಾ ಇರುತ್ತೆ. ಯಾಕಂದ್ರೆ ಅವನ್ ಗ್ಯಾಂಗ್ ಅಲ್ಲಿ ಇದ್ದಂತಹ 3 ಜನ ಫ್ರೆಂಡ್ಸ್ ಆಲ್ರೆಡಿ ಸತ್ತೋಗಿರ್ತಾರೆ ಅಲ್ವಾ. ಅದಕ್ಕೆ ಆಗ ನಮ್ ಹೀರೋಯಿನ್ ಬಂದು ಕೆಲವೊಂದಷ್ಟು ಫೋಟೋಸ್ ಗಳನ್ನ ತೋರಿಸಿ ಈ ಹುಡುಗಿ ಯಾರು ಅಂತ ಕೇಳ್ತಾಳೆ. ಇವಾಗ ನಮ್ಮ ಹೀರೋ ಒಂದು ಚಿಕ್ಕ ಫ್ಲಾಶ್ ಬ್ಯಾಕ್ ಅನ್ನ ಹೇಳ್ತಾಳೆ. ಆಕ್ಚುಲ್ ಆಗಿ ಆ ಹುಡುಗಿ ಹೆಸರು ಬಂದು ಸೆನ್ ಅಂತ. ಸೆನ್ ಮತ್ತೆ ನಮ್ಮ ಹೀರೋ ಇಬ್ರು ಕೂಡ ಫಸ್ಟ್ ಫ್ರೆಂಡ್ಸ್ ಆಗಿರ್ತಾರೆ. ಆಮೇಲೆ ಗೊತ್ತಲ್ಲ ಕಾಮನ್ ಆಗಿ ಲವ್ ಆಗೇ ಆಗಿರುತ್ತೆ, ಲವರ್ಸ್ ಆಗಿ ಕೂಡ ಇರ್ತಾರೆ. ಹೀರೋ ಹತ್ರ ಒಂದು ಕ್ಯಾಮ್ರಾ ಇದೆಯಲ್ಲ ಆ ಕ್ಯಾಮ್ರಾನು ಕೂಡ ಈ ಸೆನ್
ಬೆಣ್ಣೆನೆ ಗಿಫ್ಟ್ ಮಾಡಿರ್ತಾಳೆ. ಹೀಗೆ ಒಂದಿನ ಲಿಫ್ಟ್ ಅಲ್ಲಿ ಮೇಲ್ಗಡೆ ಹೋಗ್ತಾ ಇರ್ಬೇಕಾದ್ರೆ ನಮ್ಮ ಹೀರೋದು ಫ್ರೆಂಡ್ಸ್ ಗಳೇನಿದ್ದಾರೆ ಅವರು ಸೆನ್ನ ಚುಡಾಯಿಸ್ತಾ ಇರ್ತಾರೆ, ಗೇಲಿ ಮಾಡ್ತಾ ಇರ್ತಾರೆ. ಇದನ್ನ ನೋಡಿದಂತಹ ನಮ್ಮ ಹೀರೋ ಸುಮ್ಮನೆ ಇರ್ತಾನೆ. ಅದರಿಂದ ಸೆನ್ಗೆ ತುಂಬಾನೇ ಕೋಪ ಬರುತ್ತೆ. ಕೋಪ ಬಂದು ಮನೆಗೆ ಬಂದಾಗ ತುಂಬಾನೇ ಜಗಳ ಆಡ್ತಾಳೆ ಹೀರೋ ಜೊತೆ. ಅದರಿಂದ ಅವರಿಬ್ರಿಗೂ ಕೂಡ ಬ್ರೇಕಪ್ ಆಗುತ್ತೆ. ಅದರಲ್ಲಿ ಸೆನ್ ಹೀರೋನ ಬಿಟ್ಟಿರಕ್ ಆಗಲ್ಲ ಅಂತ ಹೇಳಿ ಕೈ ಕುಯ್ಕೊಂಡು ಸೂಸೈಡ್ ಮಾಡ್ಕೊಂಡ್ಬಿಡ್ತಾಳೆ ಅನ್ನೋ ಒಂದು ವಿಷಯನ ಹೇಳ್ತಾನೆ ಹೀರೋಯಿನ್ಗೆ ನಮ್ ಹೀರೋ. ಇಷ್ಟೆಲ್ಲಾನು ಹೇಳಿ ನೆಕ್ಸ್ಟ್ ನಾನೇ ಟಾರ್ಗೆಟ್, ನಾನು ಸತ್ತೋಗ್ತೀನಿ ಅಂತ ಹೇಳಿ ಅಳ್ತಾ ಇರ್ತಾನೆ. ಅದಕ್ಕೆ ನಮ್ ಹೀರೋಯಿನ್ ಕೂಡ ಅವನನ್ನ ಸಮಾಧಾನ ಮಾಡ್ತಾಳೆ. ಆಮೇಲೆ ಮನೆಗ್ ಬಂದಾಗ ಹೀರೋ ತುಂಬಾನೇ ಹೆದರ್ಕೊಂಡು ಹೀರೋಯಿನ್ ತೊಡೆ ಮೇಲೆ ಮಲಗಿದಾಗ ಆಪೋಸಿಟ್ ಅಲ್ಲೇ ಒಂದು ಕ್ಯಾಮ್ರಾ ಇರುತ್ತೆ. ಅದು ತನ್ನಷ್ಟಕ್ಕೆ ತಾನೇನೆ ಕ್ಲಿಕ್ ಆಗುತ್ತೆ. ಹಾಗೇನೆ ನೆಕ್ಸ್ಟ್ ಸೀನ್ ಅಲ್ಲಿ ಕಾರನ್ನ ತಗೊಂಡು ಸೆನ್ ಅನ್ನೋ ಹುಡುಗಿ ಇರ್ತಾಳಲ್ಲ, ಆ ಹುಡುಗಿಯ ಅಡ್ರೆಸ್ ನ ಹುಡ್ಕೊಂಡು ಹೋಗ್ತಾರೆ. ಹೀಗೆ ಹೋಗ್ತಾ ಇರ್ಬೇಕಾದ್ರೆ ಒಂದು ಪೆಟ್ರೋಲ್ ಬಂಕ್ ಹತ್ರ ಪೆಟ್ರೋಲ್ ಹಾಕಿಸ್ಕೊಳ್ಳೋಕೆ ನಿಲ್ಲಿಸಿದಾಗ ನಮ್ ಹೀರೋನು ಕೂಡ ಟಾಯ್ಲೆಟ್ ರೂಮ್ ನ ಯೂಸ್ ಮಾಡೋದಕ್ಕೆ ಅಂತ ಹೋಗ್ತಾನೆ. ಅಲ್ಲಿ ಹೋಗಿ ಸ್ಮೋಕ್ ಮಾಡ್ಕೊಂಡು ಟಾಯ್ಲೆಟ್ ಮಾಡಿ ಆದ್ಮೇಲೆ ಅಲ್ಲಿ ಟಾಯ್ಲೆಟ್ ಪೇಪರ್ಸ್ ಗಳಿರುತ್ತಲ್ಲ ಅದೆಲ್ಲ ಖಾಲಿಯಾಗಿರುತ್ತೆ. ಪಕ್ಕದ ಟಾಯ್ಲೆಟ್ ರೂಮ್ ಅಲ್ಲಿ ಯಾರು ಇರೋ ತರ ಇವನಿಗೆ ಭಾಸ ಆಗುತ್ತೆ. ಅದಕ್ಕೆ ಅವನು ಏನಾದ್ರೂ ಟಾಯ್ಲೆಟ್ ಪೇಪರ್ಸ್ ಇದ್ರೆ ಕೊಡಿ ಅಂತ ಕೇಳ್ತಾನೆ. ಅದಕ್ಕೆ ಅವರನ್ನು ಕೂಡ ಕೆಳಗಡೆಯಿಂದ ಕೊಡ್ತಾರೆ. ಅಲ್ಲಿ ನೋಡಿದ್ರೆ ಅದು ಹುಡುಗಿ ಕೈಯಾಗಿದೆ. ಅವನು ತುಂಬಾನೇ ಹೆದರ್ಕೊಂಡು ಅದ ಮೇಲ್ ಹತ್ತಿ ನೋಡ್ಬೇಕಾದ್ರೆ ಅದು ಹುಡುಗಿ ಅಲ್ಲ, ಟ್ರಾನ್ಸ್ಜೆಂಡರ್ ಆಗಿರ್ತಾರೆ. ಇದರಿಂದ ಹೆದರ್ಕೊಂಡು ಅವನು ಅಲ್ಲಿಂದ ಹೊರಗಡೆ ಬಂದ್ಬಿಡ್ತಾನೆ. ಬಂದಾದ್ಮೇಲೆ ಮತ್ತೆ ಅವರು ಟ್ರಾವೆಲಿಂಗ್ ನ ಮುಂದುವರಿಸ್ತಾ ಸೆನ್ ಮನೆಗೆ ಬರ್ತಾರೆ. ಅಲ್ಲಿಗೆ ಬಂದು ಅವ್ರ ಅಮ್ಮನ್ನ ಬೀಟ್ ಮಾಡ್ತಾರೆ. ಆಗ ಸೆನ್ ಅವ್ರಮ್ಮ ಇವ್ರನ್ನ ವೆಲ್ಕಮ್ ಮಾಡಿ, ನೀವು ನನ್ ಮಗಳನ್ನ ನೋಡಕ್ ಬಂದ್ರ, ಸರಿ ಬನ್ನಿ ನಾನು ನನ್ ಮಗಳನ್ನ ತೋರಿಸ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾಳೆ. ಇವ್ರಿಗಂತೂ ತುಂಬಾನೇ ಭಯ, ಯಾಕಂದ್ರೆ ಅವಳು ಸತ್ತೋಗಿದ್ದಾಳೆ ಅಲ್ವಾ. ಅದಕ್ಕೆ ಹೇಗೋ ಧೈರ್ಯ ಮಾಡಿ ಅವ್ರ ಅಮ್ಮನ ಹಿಂದೆ ಹೋಗಿ ಅಲ್ಲಿ ನೋಡಿದ್ರೆ ಕೊಳ್ತೋಗಿರೋ ಹೆಣ ಇದೆ. ಅದನ್ನ ನೋಡಿ ನಮ್ ಹೀರೋ ಹೀರೋಯಿನ್ ಇಬ್ರು ಕೂಡ ತುಂಬಾನೇ ಹೆದರ್ಕೊಬಿಡ್ತಾರೆ. ಸೆನ್ ಅವ್ರಮ್ಮಂಗೆ ಸೆನ್ ಅಂದ್ರೆ ತುಂಬಾನೇ ಇಷ್ಟ. ಅದಕ್ಕೋಸ್ಕರನೇ ಅವಳಿಗೆ ಯಾವುದೇ ರೀತಿ ಶವ ಸಂಸ್ಕಾರನ ಮಾಡದೆ ಹಾಗೇನೆ ಇಟ್ಕೊಂಡಿರ್ತಾರೆ ಅವ್ರಮ್ಮ. ಅದನ್ನ ನೋಡ್ದಂತಹ ನಮ್ ಹೀರೋ ಹೀರೋಯಿನ್ ಅವ್ರ ಅಮ್ಮಂಗೆ ಹೇಳ್ತಾರೆ, ನೋಡಿ ನೀವು ಈ ತರನೇ ಅವಳ ಹೆಣ ಇಟ್ಕೊಂಡಿದ್ರೆ ಯಾವುದೇ ರೀತಿ ಮೋಕ್ಷ ಅವಳಿಗೆ ಸಿಗೋದಿಲ್ಲ, ಅವಳಿಗೆ ಸಮಾಧಾನ ಆಗೋದಿಲ್ಲ. ಅವಳಿಗೆ ಯಾವ ತರ ಸಂಸ್ಕಾರ ಮಾಡ್ಬೇಕೋ, ಅವಳ ಬಾಡಿಗೆ ಯಾವ ತರ ಶವ ಸಂಸ್ಕಾರ ಮಾಡ್ಬೇಕೋ ಆ ತರ ಮಾಡಿದ್ರೆ ಒಳ್ಳೇದು ಅಂತ ಹೇಗೋ ಅವ್ರಮ್ಮನ್ನ ಕನ್ವಿನ್ಸ್ ಮಾಡಿಸ್ತಾರೆ. ಹಾಗೇನೆ ಮಾತಾಡ್ತಾ ಇರ್ಬೇಕಾದ್ರೆ ನಮ್ ಹೀರೋಯಿನ್ ಯಾರೋ ಬಂದು ಅವನ ಶೋಲ್ಡರ್ ನ ಇಟ್ಕೊಂಡಂಗೆ ಅವನ್ಗೆ ಫೀಲ್ ಆಗುತ್ತೆ. ಅದರಿಂದ ಅವನು ತುಂಬಾನೇ ಹೆದರ್ಕೊಳ್ತಾನೆ. ಇನ್ನು ನೆಕ್ಸ್ಟ್ ಡೇ ನೈಟ್ ಮನೆಗೆ ಬಂದು ಮಲ್ಕೊಂಡಿರ್ಬೇಕಾದ್ರೆ ಹೀರೋಯಿನ್ ಒಂದು ಪ್ರಶ್ನೆನ ಕೇಳ್ತಾಳೆ, ನೀನು ನಿಜವಾಗ್ಲೂ ಸೆನ್ನ ಇಷ್ಟಪಟ್ಟಿದ್ದ ಅಂತ. ಅದಕ್ಕೆ ಹೀರೋ, ಅವಳನ್ನ ತುಂಬಾನೇ ಸಿನ್ಸಿಯರ್ ಆಗಿ ಲವ್ ಮಾಡ್ತಿದ್ಲು, ಆದ್ರೆ ನಾನ್ ಎಷ್ಟೇ ಟ್ರೈ ಮಾಡಿದ್ರು ಕೂಡ ಅವಳ ಮೇಲೆ ಲವ್ ಬರ್ಲೇ ಇಲ್ಲ. ಅವಳನ್ನ ಎಷ್ಟು ಸಿನ್ಸಿಯರ್ ಆಗಿ ಲವ್ ಮಾಡ್ತಿದ್ಲು ಅಂತಂದ್ರೆ ಕೊನೆಗೆ ಅವಳು ನನ್ಗೋಸ್ಕರನೇ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಟ್ಲು ಅಂತ ಭಾವುಕನಾಗಿ ಅಳ್ತಾ ಇರ್ತಾನೆ. ಅವನ ಅಳೋದನ್ನ ನೋಡೋದಕ್ಕಾಗದೆ ನಮ್ ಹೀರೋಯಿನ್ ಕೂಡ ಅವನನ್ನ ಸಮಾಧಾನ ಮಾಡಿ ಮಲ್ಗಿಸ್ತಾರೆ. ಹೀಗೆ ಮಲ್ಕೊಂಡಿರ್ಬೇಕಾದ್ರೆ ಅವನ ಬೆಡ್ ಶೀಟ್ ನ ಯಾರೋ ಎಳಿತಾ ಇರೋ ತರ ಫೀಲ್ ಆಗುತ್ತೆ ಹೀರೋಗೆ. ಅವನು ಕೂಡ ಕಣ್ಬಿಟ್ಟು ಕೆಳಗಡೆ ನೋಡಿದ್ರೆ ಅಲ್ಲಿ ನೋಡಿದ್ರೆ ದೆವ್ವ ಇದೆ. ಅದನ್ನ ನೋಡಿ ಹೆದರ್ಕೊಂಡಂತಹ ನಮ್ ಹೀರೋಯಿನ್ ಎದ್ದೇಳ್ಸೋಕೆ ಟ್ರೈ ಮಾಡ್ತಾನೆ. ಅಲ್ಲಿ ನೋಡಿದ್ರೆ ನಮ್ ಹೀರೋಯಿನ್ ಎದ್ದೇಳ್ತಾ ಇಲ್ಲ. ಆಮೇಲೆ ಎಲ್ಲೋಯ್ತಪ್ಪ ದೆವ್ವ ಅಂತ ನೋಡಿದ್ರೆ ಅಲ್ಲಿ ಎಲ್ಲೂ ಇಲ್ವೇ ಇಲ್ಲ. ಅಟ್ಲೀಸ್ಟ್ ಬೆಡ್ ಕೆಳಗಡೆ ಆದ್ರೂ ಹೋಗಿದ್ಯಾ ಅಂತ ನೋಡಿದ್ರೆ ಅಲ್ಲೂ ಕೂಡ ಇಲ್ಲ. ಹಾಗೇನೆ ಅವನು ಎದ್ದು ಹಿಂದೆ ತಿರುಗಿದ್ರೆ ಸಡನ್ ಆಗಿ ಅವನ ಫೇಸ್ ಹತ್ರನೇ ದೆವ್ವ ಬಂದ್ಬಿಡುತ್ತೆ. ಇದರಿಂದ ಹೆದರ್ಕೊಂಡಂತಹ ಹೀರೋ ಅಲ್ಲಿಂದ ಓಡ್ ಹೋಗ್ತಾನೆ. ಎಷ್ಟೇ ಹೇಳಿದ್ರು ಕೂಡ ಅದೇ ಫ್ಲೋರ್ಗೆ ಬರ್ತಾ ಇರ್ತಾನೆ. ಆವಾಗ ಅಲ್ಲಿ ಜೂನ್ ನಿಂತಿರೋದು ಕಾಣಿಸುತ್ತೆ. ಅದನ್ನ ನೋಡಿದಂತಹ ನಮ್ ಹೀರೋ ಹೋಗಿ ಅವಳನ್ನ ಹಗ್ ಮಾಡೋದಕ್ಕೆ ನೋಡ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಜೂನ್ ಅವಳ ಕೈಯನ್ನೆಲ್ಲ ಕುಯ್ಕೊಂತಾ ಇರ್ತಾಳೆ. ಕೈನ ಕುಯ್ಕೊಂಡು ಕೈಯೆಲ್ಲ ರಕ್ತ ಆಗಿದ್ದಂತಹ ಹೀರೋಯಿನ್ ಸಡನ್ ಆಗಿ ದೆವ್ವ ಆಗಿ ಕನ್ವರ್ಟ್ ಆಗ್ಬಿಡ್ತಾಳೆ. ನೋಡಿದ್ರೆ ಅದು ನಿಜವಾಗ್ಲೂ ಆ ದೆವ್ವನೇ. ಅದರಿಂದ ಹೆದರ್ಕೊಂಡಂತಹ ಹೀರೋ ಮತ್ತೆ ಕೆಳಗಡೆ ಇಳಿದ್ರೆ ಇದೇ ಫ್ಲೋರ್ಗೆ ಬರ್ತೀನಿ ಅಂತ ಅಂದ್ಬಿಟ್ಟು ಅವನು ವಿಂಡೋ ಪಕ್ಕದಲ್ಲಿದ್ದಂತಹ ಏಣಿ ಮೂಲಕ ಇಳಿಯೋದಕ್ಕಂತ ಟ್ರೈ ಮಾಡ್ತಾನೆ. ಅವನು ಹಾಗೆ ಇಳ್ಕೊಂಡ್ ಬರ್ತಾ ಇದ್ರೆ ದೆವ್ವ ಕೂಡ ಅವನ ಹಿಂದೆನೆ ಇಳ್ಕೊಂತ ಬರ್ತಾ ಇರುತ್ತೆ. ಹಾಗೇನೆ ನಮ್ ಹೀರೋ ತಲೆ ಎತ್ತಿ ನೋಡ್ತಾನೆ. ನೋಡಿ ಆ ದೆವ್ವನ, ಅವನು ತುಂಬಾನೇ ಭಯ ಆಗಿ ಕೆಳಗಡೆ ಬಿದ್ದೆ ಹೋಗ್ತಾನೆ. ಅಲ್ಲಿ ಅವನ್ಗೆ ಪ್ರಜ್ಞೆ ತಪ್ಪುತ್ತೆ. ಮತ್ತೆ ಅವನು ಕಣ್ಬಿಟ್ಟಾಗ ಅವನು ಎಲ್ಲಿರ್ತಾರೆ ಅಂದ್ರೆ ಹಾಸ್ಪಿಟಲ್ ಅಲ್ಲಿ ಇರ್ತಾನೆ. ಹಾಸ್ಪಿಟಲ್ ನೋಡಿದ್ರೆ ಹೀರೋ ಪಕ್ಕನೆ ಹೀರೋಯಿನ್ ಕೂತಿದ್ದಾಳೆ. ಇವನ್ಗೆ ಪ್ರಜ್ಞೆ ಬಂದ ತಕ್ಷಣ ಹೀರೋಯಿನ್ ಕೇಳ್ತಾಳೆ ಏನಾಯ್ತು ಅಂತ. ಅದಕ್ಕೆ ಹೀರೋ ನಡೆದಿದ್ ಎಲ್ಲ ವಿಷಯನು ಹೀರೋಯಿನ್ ಜೊತೆ ಹೇಳ್ತಾನೆ. ಅದಕ್ಕೆ ಹೀರೋಯಿನ್, ಸರಿ ಆಯ್ತು, ನಡೆದಿದ್ದೆಲ್ಲ ನಡೆದೋಯ್ತು, ಬಾ ಇವತ್ತು ಅವಳಿಗೆ ಶವ ಸಂಸ್ಕಾರ ಇದೆ, ಹೋಗಿ ನೋಡ್ಕೊಂಡ್ ಬರೋಣ ಅವಳನ್ನ ಬೆಂಕಿ ಹಾಕೋದನ್ನ ಅಂತ ಹೇಳಿ ಅವನನ್ನ ಕರ್ಕೊಂಡು ಹೋಗ್ತಾಳೆ. ಅವಳ ಶವ ಸಂಸ್ಕಾರ ಆಗೋದನ್ನ ನೋಡಿ ನಿಟ್ಟಿಸ್ರು ಬಿಡ್ತಾ, ಯಪ್ಪ ಇವತ್ತಿಗೆ ಎಲ್ಲಾ ಮುಗೀತು ಅಂತ ಅನ್ಕೊಂಡು ಮನೆಗ್ ಬರ್ತಾರೆ. ಹಾಗೇನೆ 1-2-3 ದಿನ ಹೀಗೇನೆ ನಾರ್ಮಲ್ ಆಗಿ ಕಳಿಯುತ್ತೆ. ಒಂದಿನ ನಮ್ ಹೀರೋಯಿನ್ ಆ ಕ್ಯಾಮ್ರಾದಲ್ಲಿದ್ದಂತಹ ಎಲ್ಲಾ ಫೋಟೋಸ್ ಗಳನ್ನ ಡೆವಲಪ್ ಮಾಡಿ ನೋಡ್ಬೇಕಾದ್ರೆ ಅಲ್ಲಿ ಅವತ್ತು ಆಟೋಮೆಟಿಕ್ ಆಗಿ ಕ್ಲಿಕ್ ಆಗಿತ್ತಲ್ಲ ಆ ಫೋಟೋಸ್ ಗಳು ಕೂಡ ಸಿಗುತ್ತೆ. ಇವ್ರ ಹಿಂದೆ ಒಂದು ನೆರಳಿನ ಆಕೃತಿ, ಅದೇ ಅವತ್ತು ಶೆಲ್ಫ್ ಇತ್ತಲ್ಲ ಅಲ್ಲಿಗೆ ಹೋಗೋ ತರ ಕಾಣಿಸುತ್ತೆ. ಇದರಿಂದ ನಮ್ ಹೀರೋಯಿನ್ ಏನೋ ಸೂಚನೆಗಳನ್ನ ಕೊಡ್ತಾ ಇದೆ ದೆವ್ವ ಅಂತ ಹೇಳಿ ಆ ಸೆಲ್ಫ್ ಇರುತ್ತಲ್ಲ ಅಲ್ಲಿ
ಅಲ್ಲಿ ಹೋಗಿ ನೋಡ್ತಾಳೆ. ಅಲ್ಲಿ ಹೋಗಿ ನೋಡಿದಾಗ ಕೆಲವೊಂದಷ್ಟು ನೆಗೆಟಿವ್ ಫೋಟೋಸ್ ಗಳು ಸಿಗುತ್ತೆ. ಅದನ್ನ ಡೆವಲಪ್ ಮಾಡಿ ನೋಡ್ಬೇಕಾದ್ರೇನೆ ನಮ್ ಹೀರೋಯಿನ್ಗೆ ಒಂದು ಸತ್ಯ ರಿವೇಲ್ ಆಗುತ್ತೆ. ಅಷ್ಟರಲ್ಲಿ ನಮ್ಮ ಹೀರೋ ಕೂಡ ಮನೆಗ್ ಬರ್ತಾನೆ. ಮನೆಗ್ ಬಂದ ಹೀರೋನ ನೋಡಿ ಹೀರೋಯಿನ್ ಡ್ರಪ್ ಅಂತ ಕೆನ್ನೆ ಹೊಡೆದು ಆ ಫೋಟೋಸ್ ಗಳನ್ನೆಲ್ಲ ಅವನ್ ಮೇಲೆ ಬಿಸಾಕ್ತಾಳೆ. ಈ ತರ ಮಾಡ್ದೆ, ನೀನೊಬ್ಬ ಚೀಟರ್ ಅಂತ ಬೈತಾಳೆ. ಅದಕ್ಕೆ ಹೀರೋ ಪ್ಲೀಸ್ ನಾನ್ ತಪ್ಪು ಮಾಡ್ದೆ, ಬಿಟ್ಬಿಡು, ಅದು ನನ್ ಕೈಯಿಂದ ಗೊತ್ತಿಲ್ಲದೆ ಆದಂತಹ ತಪ್ಪು ಅಂತ ಹೇಳಿ ಪ್ಲೀಸ್ ಮಾಡ್ಕೋತಾನೆ. ಆದ್ರೆ ನಮ್ ಹೀರೋಯಿನ್ ಏನು ಕೇಳೋದಿಲ್ಲ. ಆವಾಗ್ಲೇ ನಮ್ ಹೀರೋ ಒಂದು ಸತ್ಯನ ಹೇಳ್ತಾನೆ ನೋಡಿ. ಆಕ್ಚುಯಲ್ ಆಗಿ ಆ ಹುಡುಗಿ ಏನು ಸೂಸೈಡ್ ಮಾಡ್ಕೊಂಡು ಸತ್ತೋಗಿರಲ್ಲ. ನಿಜವಾದ ಘಟನೆ ಏನಾಗಿರುತ್ತಪ್ಪ ಅಂದ್ರೆ, ಆವತ್ತು ಒಂದಿನ ಇವರ ಕಾಲೇಜ್ ನ ಲ್ಯಾಬ್ ರೂಮ್ ನಲ್ಲಿ ಹುಡುಗಿನ ಇವನ 3 ಜನ ಫ್ರೆಂಡ್ಸ್ ಸೆಕ್ಷುವಲಿ ಅಬ್ಯೂಸ್ ಮಾಡ್ಕೊಂತಾ ಇರ್ತಾರೆ. 3 ಜನ ಫ್ರೆಂಡ್ಸ್ ಅತ್ಯಾಚಾರ ಮಾಡ್ತಾ ಇರ್ತಾರೆ. ಅದೇ ಟೈಮ್ಗೆ ಹೀರೋ ಇಲ್ಲಿಗೆ ಬರ್ತಾನೆ. ಹೀರೋ ಹೋಗಿ ನಿಲ್ಲಿಸ್ಬೇಕಲ್ವಾ, ಅವನು ಏನು ಕೂಡ ಮಾತಾಡೋದೇ ಇಲ್ಲ. ಅಲ್ಲಿದ್ದಂತಹ ಅವನ್ ಫ್ರೆಂಡ್ಸ್ ಗಳು ತೆಗಿ ಫೋಟೋ ತೆಗಿ ಅಂತ ಹೇಳಿದಾಗ ಅವನು ಕೂಡ ಅವ್ರ ಮಾತನ್ನ ಕೇಳಿ ಫೋಟೋಸ್ ಗಳನ್ನ ತಗೊಳ್ತಾನೆ. ಆ ಹುಡುಗಿನು ಇವ್ರು ಕೊಟ್ಟಂತಹ ನೋವನ್ನ ತಡ್ಕೊಳಕಾಗದೆ ಅಲ್ಲೇನೆ ಸತ್ತೋಗ್ಬಿಡ್ತಾಳೆ. ಈ ವಿಷಯವನ್ನೆಲ್ಲ ತಿಳ್ಕೊಂಡಂತಹ ಹೀರೋಯಿನ್ ಅವನ್ ಜೊತೆ ಇರ್ತಾಳ. ಅವಳು ಅವನ್ಗೆ ಚೆನ್ನಾಗಿ ಹೊಡೆದು ಬೈದು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ನಾನು ಯಾವತ್ತೂ ನಿನ್ ಮುಖ ನೋಡಕ್ ಇಷ್ಟಪಡಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಈ ಕಡೆ ನಮ್ ಹೀರೋನು ಆ ಫೋಟೋಸ್ ಗಳನ್ನೆಲ್ಲ ಸುಟ್ಟಾಕಿ ಆ ಪೋಲಾರ್ ಲೈಟ್ ಕ್ಯಾಮ್ರಾದಿಂದ ಸುತ್ತ ಫೋಟೋ ತೆಗೆದು ಬಾ ಅಂತ ಕೂಗಿ ತುಂಬಾನೇ ಕೋಪಗೊಂಡಿರ್ತಾನೆ. ಆದ್ರೆ ಒಂದೇ ಒಂದು ಫೋಟೋದಲ್ಲೂ ಕೂಡ ಆ ದೆವ್ವ ಬರೋದೇ ಇಲ್ಲ. ಆಮೇಲೆ ಕೊನೆಗೆ ಆ ಕ್ಯಾಮ್ರಾನ ತೆಗೆದು ಎಸಿತಾರೆ. ಅಲ್ಲಿ ಸಡನ್ ಆಗಿ ಅದಾಗದೇನೆ ಫೋಟೋ ಕ್ಲಿಕ್ ಆಗುತ್ತೆ. ಅದನ್ನ ತೆಗೆದು ನೋಡಿದ್ರೆ ಆ ಫೋಟೋದಲ್ಲಿ ಆ ಹೀರೋ ಹೆಗ್ಲ ಮೇಲೆನೆ ದೆವ್ವ ಇರುತ್ತೆ. ಅದನ್ನ ನೋಡಿ ಶಾಕ್ ಆದಂತಹ ಹೀರೋಗೆ ಇವಾಗ್ಲೇನೆ ಒಂದು ಸತ್ಯ ಗೊತ್ತಾಗುತ್ತೆ. ಅದ್ ಏನಕ್ಕೆ ಅವನ್ಗೆ ಕತ್ನೋ ಬರ್ತಿತ್ತು ಅಂದ್ರೆ ಅವನ್ ಹೆಗ್ಲ ಮೇಲೆ ದೆವ್ವ ಕೊಡ್ತಿತ್ತು ಅದಕ್ಕೆ ಅಂತ. ಮತ್ತೆ ಅವತ್ತು ಹಾಸ್ಪಿಟಲ್ ಅಲ್ಲಿ ವೆಯ್ಟ್ ಚೆಕ್ ಮಾಡ್ಬೇಕಾದ್ರೆ ಇವನ್ಗಿಂತ ಡಬಲ್ ತ್ರಿಬಲ್ ಯಾಕಪ್ಪ ವೆಯ್ಟ್ ಬಂತು ಅಂತ ಇವಾಗ ಗೊತ್ತಾಗುತ್ತೆ. ಇದರಿಂದ ಹೆದರ್ಕೊಂಡಂತಹ ಹೀರೋ ಅಪಾರ್ಟ್ಮೆಂಟ್ ನ ಕಿಟಕಿಯಿಂದ ಕೆಳಗಡೆ ಬಿದ್ದು ಸಾಯ್ತಾನೆ ಅಂತ ನೋಡಿದ್ರೆ ಆದ್ರೆ ನಾಳೆ ಹಾಸ್ಪಿಟಲ್ ಅಲ್ಲಿ ಇದ್ದಾನೆ. ಅವಾಗ ಹೀರೋಯಿನ್ ಕೂಡ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿರೋ ಹೀರೋನ ನೋಡೋದಕ್ಕಂತ ಬರ್ತಾರೆ. ಅವನು ಅಡ್ಮಿಟ್ ಆಗಿರೋ ರೂಮ್ ನ ಡೋರ್ ನ ಓಪನ್ ಮಾಡಿ ಹೋಗ್ಬೇಕಾದ್ರೆ ಅಲ್ಲಿ ಗ್ಲಾಸ್ ಇರುತ್ತಲ್ಲ, ಆ ಗ್ಲಾಸ್ ಅಲ್ಲಿ ತೋರಿಸ್ತಾರೆ ಈಗ್ಲೂ ಕೂಡ ಹೀರೋ ಬೆನ್ ಮೇಲೆ ಆ ದೆವ್ವ ಇರೋದನ್ನ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಇದರಿಂದ ನಮಗ್ ಗೊತ್ತಾಗೋ ವಿಷಯ ಏನಪ್ಪಾ ಅಂತಂದ್ರೆ ಆ ದೆವ್ವ ಇವನು ಎಲ್ಲೇ ಹೋದ್ರು ಕೂಡ ಬಿಡಲ್ಲ, ಇವನ್ ಹಿಂದೆನೆ ಬೇತಾಳ ತರ ಇರುತ್ತೆ ಅನ್ನೋ ಒಂದು ವಿಷಯ. ಸೊ ಈ ಮೂವಿ ಹೇಗ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಯ್ ಗಾಯ್ಸ್, ಈ ವಿಡಿಯೋಗೆ ವಾಯ್ಸ್ ಓವರ್ ಕೊಟ್ಟಿರೋರ ವಾಯ್ಸ್ ನಿಮಗೆ ತುಂಬಾನೇ ಇಷ್ಟ ಆಯ್ತಾ? ಇಲ್ಲ ಇದಕ್ಕೂ ಮುಂಚೆ ಬ್ಯೋಮ್ಕೇಶ್ ಬಕ್ಷಿ ಮೂವಿಗೆ ವಾಯ್ಸ್ ಓವರ್ ಕೊಟ್ಟಿದ್ರಲ್ಲ, ಆ ಹುಡುಗನ ವಾಯ್ಸ್ ಇಷ್ಟ ಆಯ್ತಾ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನಿಮಗೆ ಡೈಲಿ ಒಂದು ವಿಡಿಯೋವನ್ನು ತಲುಪಿಸೋದಕ್ಕಾಗಿ ನಾನು ಎಷ್ಟು ಕಷ್ಟ ಪಡ್ತಿದ್ದೀನಿ ಅಂದ್ರೆ ಅದು ನನಗೇನೆ ಗೊತ್ತು. ಸೊ ಯಾವಾಗ್ಲೂ ನಿಮ್ಮ ಪ್ರೀತಿಯನ್ನು ನಿಮ್ಮ ಸಪೋರ್ಟ್ ಅನ್ನು ಕೊಡ್ತಾನೆ ಇರಿ. ಥ್ಯಾಂಕ್ ಯು, ಲವ್ ಯು ಆಲ್.